ಹಾಂ, ಪರವಾಗಿಲ್ಲ. ನೀವು ಯೋಚನೆ ಮಾಡಿ, ಇಂಥ ಒಂದು ಉಪದೇಶ ಅಂದರೆ ಸ್ತೋತ್ರ ರೂಪದಲ್ಲಿರ್ತಕ್ಕಂಥದ್ದಕ್ಕೆ 300 ಕಾಲೇಜುಗಳಲ್ಲಿ ಒಪ್ಪಿಗೆ ನೀಡಿದ್ದಾರೆ ಅಂತಂದರೆ ಇದಕ್ಕೆ ಹೇಗೆ ಬೆಂಬಲ ಅಂತ ನೀವು ಮತ್ತೆ ಭವಿಷ್ಯ ಪ್ರಶ್ನೆ ಬರಲಾರದು ಅಂತ ಕಾಣುತ್ತೆ. ಅದು ಬೆಂಗಳೂರಿನಂಥ ಮಹಾನಗರದಲ್ಲಿ ಬ್ರಹ್ಮಾಂಡದಿಂದ ಮಾಯೆ ಎಲ್ಲವೂ ಕೂಡ ಪ್ರದರ್ಶನಗೊಳ್ತಾ ಇದೆ, ಒಂದಕ್ಕಿಂತ ಒಂದು ಅವ್ರ ಎಫರ್ಟ್. ಈ ಹೊಸ ಜನರೇಷನ್ ಅವ್ರ ಆಸಕ್ತಿ ಬಗ್ಗೆ ಬಹುಶಃ ನೀವು ಅದನ್ನು ಗಮನಿಸಿರ್ಬೋದು. ಎಲ್ಲ 5th ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡಿಂದ ಹಿಡಿದು ಎಲ್ಲ ರೀತಿಯ ವಿದ್ಯಾರ್ಥಿಗಳು ಇದ್ದಾರೆ. ಅಲ್ಲಿ ನಿಮ್ಮೆನ್ಸಿನವರಿದ್ದಾರೆ, ನಾರಾಯಣ ಹೃದಯಾಲಯದವರಿದ್ದಾರೆ, ಡಾಕ್ಟರ್ಸು, ವ್ಯಾಸ ಇವ್ರದ್ದು ವ್ಯಾಸ ಜಿಗಣಿಯಲ್ಲಿ ಯೋಗ ಇದಿದೆಯಲ್ಲ, ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವ ಅವರ ಇದಿದೆ. ಹಾಗಾಗಿ ಈ ಒಂದು ಕಾರ್ಯದಲ್ಲಿ ಸಮಾಜದ ನಮ್ಮ ಈ ಸಂಶೋಧನಾತ್ಮಕ ಒಂದು ಕಾರ್ಯಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ ಅವರೆಲ್ಲರ ಪೂರ್ಣ ಸಹಕಾರ ಸಿಕ್ಕಿದೆ ನಮಗೆ. ಹಾಗಾಗಿ ನಾವು ಬ್ರಹ್ಮಾಂಡದ ತನಕೂ ಈಗ ತೋರಿಸೋದಕ್ಕೆ ಸಾಧ್ಯ ಆದ. ಈಗ ಅಷ್ಟೇ ಅಲ್ಲ, ನಿಮ್ಗೆ ಆಶ್ಚರ್ಯ ಅವರ ಆಸಕ್ತಿ ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ಇದೆಯಲ್ಲ. ನೀವು ಇದನ್ನು ಬಹುಶಃ ಕಲ್ಪನೆ ಮಾಡ್ತಿರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಕೇವಲ ಇದೀಗ 1.5-2 ತಿಂಗಳ ಒಂದು ವಿಶೇಷ ಪ್ರಯತ್ನ, ಸ್ವಲ್ಪ ದಿವಸಗಳಿಂದ ಆರಂಭ ಮಾಡಿದ್ದು. ಆದರೆ ಜನಕ್ಕೆ ಏನು ಅಂತ ಗೊತ್ತಿಲ್ಲದೇ ಇರೋದ್ರಿಂದ ನಮಗೆ ಸ್ವಾಗತ ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಯಾರೂ ಸಿದ್ಧರಿರಲಿಲ್ಲ. ಆದರೆ ಮತ್ತೆ ಹೇಳಿ ಅವರನ್ನೆಲ್ಲ ಮಾತನಾಡಿಸಿ ಮಾಡಿದ ಮೇಲೆ ಸ್ವಲ್ಪ ಮೂವ್ಮೆಂಟ್ ಶುರುವಾಯಿತು. ಅದು ಯಾವಾಗ ಆದ್ದನ್ನು ನಾವು ಮತ್ತೆ ಅವರಿಗೆ ಗಮನಕ್ಕೆ ತಂದಾಗ, ನಾವು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದೆ ಎಲ್ಲರೂ ಇಲ್ಲಿ ಬನ್ನಿ ಅಂತ ತೋರಿಸಿದ್ದರ ಪರಿಣಾಮ ಮತ್ತು ಅವರು ಅಷ್ಟು ಕಡಿಮೆ ಅವಧಿಯಲ್ಲಿ ತಮ್ಮ ಪರಿಪೂರ್ಣ ಪ್ರತಿಭೆಯನ್ನು ಅದಕ್ಕೆ ಸುರಿದು ಈ ವ್ಯವಸ್ಥೆಯನ್ನು ಮಾಡಿದ್ದಕ್ಕೀಗ ಈ ದೃಶ್ಯವನ್ನು ನಾವು ಕಾಣ್ಬೋದು. ಹಾಗಾಗಿ ಆಸಕ್ತಿ ವಿಷಯದಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಮುಖ್ಯವಾಗಿ ಸೈನ್ಸನ್ನು ಸೈನ್ಸಿನ ಎಲ್ಲ ಮುಖಗಳನ್ನು ಜೋಡಿಸಿದ್ದೇವೆ. ಅದು ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಅಥವಾ ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಅಥವಾ ಬೇರೆ ಫಿಸಿಕ್ಸು, ಮ್ಯಾಥ್ಸು ಎಲ್ಲ ತೋರಿಸಿದೆ. ಅದೆಲ್ಲ ಇಲ್ಲಿ ಈಗ ನಾವು ನೋಡ್ಬೋದು.